ಸಿಯಾ ಕಣ್ಣು ಮುಚ್ಚಿದಾಳೆ ಬಿಸಿಲಿಗೆ ಪಾಪಯೇ. ನಿಮ್ಗೆ ನಾನೊಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ತಾ ಇದ್ದೇನೆ. ಒಂದೇ ಬೋನಿನಲ್ಲಿ ಇಷ್ಟೆಲ್ಲ ಪ್ರಾಣಿಗಳು ಎಷ್ಟು ಸೌಮ್ಯವಾಗಿ ಕೂತ್ಕೊಂಡಿದೆ ನೋಡಿ. ಅದಕ್ಕೆ ಕಾರಣ ಏನು ಗೊತ್ತಾ? ಬಟ್ ಶೀತೆಲ್ಲ ಹೆವಿ ಆಗಿರ್ತದೆ. ಇದೆಲ್ಲ ಉಂಟಲ್ಲ, ಊಟ ಎಲ್ಲ ಉಂಟು. ಪ್ರಗತಿ ಅಕ್ಕನ ಫ್ಯಾಮಿಲಿ ಅವ್ರು ಸಿಕ್ಕಿದ್ರು, ಇಟ್ಟಿದ್ದಾರೆ. ಇದನ್ನು ನೋಡ್ಲಿಕ್ಕೆ ನಾವು ಇಲ್ಲಿ ಬರ್ತೀವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ ನಾವು ಹೋಗ್ತಾ ಇದ್ದೇವೆ ಎಲ್ಲಿಗಂತ ನಂಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಒಂದು ಪ್ಲೇಸ್ ನೋಡಿದ್ದೇನೆ, ಆ ಪ್ಲೇಸ್ ಹುಡ್ಕೊಂಡು ಹೋಗುವ ಅಂತೇಳಿ ಹೊರಟಿದ್ದೇವೆ. ಸಿಯಾ ಇಸ್ ರೆಡಿ. ಮ್ಯೂಸಿಕ್, ಬೇಬಿ ಮ್ಯೂಸಿಕ್. ಹಾಯ್ ಪಲ್ಲೆ. ಹಾಯ್. ಗೆಸ್ಟ್ ಬಂದಿದ್ದಾರೆ ಒಂದು ವಾರ ಕುತ್ಕೊಳ್ಳಿಕ್ಕೆ. ಗೆಸ್ಟ್ ಆಕ್ಚುಲಿ ನಮ್ದಲ್ಲ, ನಮ್ಮ ನೇಬರ್ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಅವ್ರು ಇಲ್ಲಿ ಇಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೆ ಒಂದು ವಾರದ ಗೆಸ್ಟ್ ಇವರು. ನಮ್ಮ ನೋಡಿ ಹೇಗೆ ಬರುದು ಅಂತ ಹೇಳಿ. ನಮ್ ಸಿಯನ ಗಾಡಿ ಬರ್ತಾ ಉಂಟು. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಸಿಯನನ್ನು ಬಿಟ್ಟು ಹೋಗುದು ನಾವಿವತ್ತು. ಮುದ್ದು ಸಾಯಿ, ಸಾಯಿಯನ್ನು ಬಿಟ್ಟು ಹೋಗುದು. ಲಾ ಲಾ ಲಾ, ನಾವು ಬಿಟ್ಟು ಹೋಗುದು. ಬಾಯ್. ಅವಳಪ್ಪನ ಹುಡುಕ್ತಾ ಇದ್ದಾಳೆ, ಅವಳಪ್ಪನ ಬಾಲ. ಸಿಯಾ ಇವತ್ತು ಹೊಸ ಕಾರ್ ಸೀಟ್ ಅಲ್ಲಿ ಕೂತಿದ್ದಾಳೆ. ಫಸ್ಟ್ ಟೈಮ್ ಇನ್ ದಿಸ್ ಕಾರ್ ಸೀಟ್. ಖುಷಿ ಆಗುಂಡ ಶಿಯಾ? ಸಾಯಿ ಶೋಕ ಆಗುಂಡ? ಕೂತ್ಕೊಳ್ಬೇಕಾದ್ರೆ ಎಂತೆಂತ ಕೈಗೆ ಕೊಡ್ಬೇಕು, ಯಾವ್ದು ಟಾಯ್ಸ್ ಕೊಟ್ರೆ ಕೂತ್ಕೊಳ್ಳೋದಿಲ್ಲ. ಈ ತರ ಅನ್ವಾಂಟೆಡ್ ಥಿಂಗ್ಸ್ ಕೊಡ್ಬೇಕು. ಐ ನೋ ದಿಸ್ ಇಸ್ ಅ ಡೇಂಜರಸ್, ಬಟ್ ಹಾಯ್ ಶೋಕಮ್ನ. Head southeast, then turn left. ಬೆಲ್ಟ್ ಟೈಟ್ ಉಂಟು, ಹಾಗೆ ಇವತ್ತು ಫಸ್ಟ್ ಬೆಲ್ಟ್ ಹಾಕಿದ್ರೆ ಅವಳು ಕಿರಿಕಿರಿಯಾಗಿ ಕುತ್ಕೊಳ್ಳಿಕ್ಕಿಲ್ಲ ಅಂತ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿ ಆಮೇಲೆ ಬೆಲ್ಟ್ ಹಾಕುವ ಅಂತ ನಮ್ದು ಪ್ಲಾನ್. ಪ್ರೇಕ್ಷಕರು ಜಾಯಿನ್ ಆಗಿದ್ದಾರೆ ನಮ್ಮನ್ನು. ಫೈನಲಿ ನಮ್ಮ ಡೆಸ್ಟಿನೇಷನ್ ಸಿಕ್ಕಿತು, ಶಾರ್ಜಾ ಡೆಸರ್ಟ್ ಪಾರ್ಕ್. ಮುಖ ಎಲ್ಲ ಉರಿತಾ ಉಂಟು. ಪುಣ್ಯಕ್ಕೆ ಇದ್ರೊಳಗೆ AC ಇದೆ, ಇಲ್ಲದ್ರೆ ಕಾರಿಂಚಿ ಹೋಗ್ಬೋದು ಈಗ. ಸೊ ಶಾರ್ಜಾ ನ್ಯಾಷನಲ್ ಹಿಸ್ಟ್ರಿ ಅಂಡ್ ಬೊಟಾನಿಕಲ್ ಮ್ಯೂಸಿಯಂ. ಸಿಯಾ ಕಣ್ಣು ಮುಚ್ಚಿದಾಳೆ ಬಿಸಿಲಿಗೆ ಪಾಪಯೇ. ಇದನ್ನು ಟಿವಿ ಎಲ್ಲ ನೋಡ್ಬೇಡಿ. ಇವರೀಗ ಯಾಕೆ ನಗಡ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಬಂದದ್ದು ರಿಯಲ್ ಪ್ರಾಣಿಗಳು ಇಲ್ಲಿ ಉಂಟು ಅಂತ ನೋಡ್ಲಿಕ್ಕೆ. ಇಲ್ಲಿ ನೋಡಿದ್ರೆ ಇದೆಲ್ಲ ಆರ್ಟಿಫಿಷಿಯಲ್ ಇಟ್ಟಿದ್ದಾರೆ. ಹೇಗೆ ಹೇಳಿದ್ರು ಸಿಯನಿ ಒಂದು ಝೂಗೆ ಕರ್ಕೊಂಡು ಹೋಗ್ಬೇಕು, ಝೂಗೆ ಕರ್ಕೊಂಡು ಹೋಗ್ಬೇಕಂತ. ನೋಡೋ ಒಳಗಡೆ ಇದೆಯಾ ಅಂತ ರಿಯಲ್ ಪ್ರಾಣಿಗಳು. ಇಲ್ಲಿ ಮಾತ್ರ ಆಕ್ಚುಲಿ ಇದು ಪ್ರಾಣಿಗಳಲ್ಲ, ಅಟ್ಟರ್ ಫ್ಲಾಪ್. ಸಿಯಾ ಇದೆಲ್ಲ ಆನಿಮಲ್ಸ್. ನಮ್ಮೂರಲ್ಲಿ ಇದೆಲ್ಲ ಜೀವಂತ ಆಗಿರ್ತದೆ, ಬಟ್ ಇಲ್ಲಿ ಮಾತ್ರ ಇದು ಆರ್ಟಿಫಿಷಿಯಲ್. ಈಗ ಸದ್ಯಕ್ಕೆ ಇದ್ರ ಬಟ್ ಹೋ ದಾದೇವ್. ಐ ಹೋಪ್ ಶಿಲ್ ಎಂಜಾಯ್. ಇವರಿಬ್ರು ಡೈನೋಸರಸ್. ನಿಮ್ಗೆ ನಾನೊಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ತಾ ಇದ್ದೇನೆ. ಒಂದೇ ಬೋನಿನಲ್ಲಿ ಇಷ್ಟೆಲ್ಲ ಪ್ರಾಣಿಗಳು ಎಷ್ಟು ಸೌಮ್ಯವಾಗಿ ಕೂತ್ಕೊಂಡಿದೆ ನೋಡಿ. ಅದಕ್ಕೆ ಕಾರಣ ಏನು ಗೊತ್ತಾ? ಇದೆಲ್ಲವೂ ಇರೇ ಬೋತೀನಿ. ಇವರು ಹೋಗಿದಾರಂತ ಒಳಗಡೆ. ಲೆಟ್ಸ್ ಸಿ. ಇದು ಎಕ್ಸಾಂಪಲ್. ಓಕೆ ಫೈನಲಿ ನನಗೆ ಒಂದು ಆಸೆ ಉಂಟು ಸಿಯನಿಗೆ ತೋರಿಸ್ಬಂತ. ಹೋಗುವ. ಬಟ್ ಇದು ನಾಟ್ ಬ್ಯಾಡ್, ದೇ ಹ್ಯಾವ್ ಡನ್ ವೆರಿ ವೆಲ್. ನೋಡಿ ಅಂತೆ ಪ್ರಾಪರ್ ಡೆಸರ್ಟ್ ತರ ಮಾಡಿದ್ದಾರೆ. ಡೆಸರ್ಟ್ ಅಲ್ಲಿರೋ ಆನಿಮಲ್ಸ್ ಎಲ್ಲ ಸೌಂಡ್ಸ್ ಕೂಡ ಬರ್ತಾ ಇದೆ ನೋಡಿ. ಪ್ರಾಣಿ, ಒಂದು ಪ್ರಾಣಿ ಫೋಟೋ ತೆಗಿತಾ ಇದೆ. ನಾವು ಬಂದಿದ್ದು ಸಿಯನಿಗೆ ತೋರಿಸಿದ. ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಆದ್ರೂ ಪರವಾಗಿಲ್ಲ. ಅವಳಿಗೆ ಗೊತ್ತಿರ್ತದ ಪ್ರಪಂಚದಲ್ಲಿ ಇದು ಕೂಡ ಉಂಟು ಅಂತ. ಅಲ್ಪ ತುಲೆಗೆ
ಇಲ್ಲಿ ನೋಡಿ, ನನಗೆ ಓಡಿಸ್ತಾರಂತೆ. ಆ್ಯಕ್ಚುಲಿ ಫೋಟೋಗ್ರಫಿ ನಾಟ್ ಅಲೌಡ್ ಅಂತೆ. ಈ ಗೂಡಲ್ಲಿ ನಾನು ಹೋಗ್ತಾ ಇದ್ದೇನೆ, ಇವರಿಬ್ಬರು ಪುಕ್ಕೆಲ್ಲನವರು, ಅದಕ್ಕೆ ನನ್ನನ್ನು ಫಸ್ಟ್ ಕಳಿಸ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೇನೆ. ಅದೇ ತರ ಮಾಡಿದ್ದಾರೆ, ಮುಟ್ಟುವಾಗೆಲ್ಲ ಚಂದ ಉಂಟು. ಇದು ನೋಡಿ ಅಂತೆ, ಪ್ರಾಪರ್ ಡೆಸರ್ಟ್ ತರ. ಇದು ಹುತ್ತ ಉಂಟು, ಕುಂಚ. ಅಂದ್ರೆ ಹಿಂದಿನ ಕಾಲದಲ್ಲಿ ಇದ್ದಾಗೆ ಪ್ಲಾಂಟ್ ಹೇಗೆ. ಇಲ್ಲಿ ನೋಡಿ, ಇದು ನೋಡಿ, ಮಣ್ಣಿನ ಎಡೆಯಿಂದ ಇಣುಕುವುದು. ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಕೂಡ ಮಾಡಿದ್ದಾರೆ. ಸಿಯಾ ತುಂಬಾ ಖುಷಿಯಲ್ಲಿದ್ದಾಳೆ ಅಲ್ವಾ ಬಂಗಾರಿ, ಮುಜ್ಜು ಬಂಗಾರಿ. ಒಂದು ಕ್ಯಾಮಲ್ ಇದು ಒಳಗಡೆ ಹೇಗೆ ನೋಡಿ, ಕ್ಯಾಮಲ್ ಇಷ್ಟು 1 2 3 ಇಷ್ಟು ವಾಟರ್ ಸ್ಟೋರ್ ಮಾಡ್ತದೆ. ಅದೆಂತ ಗುಂಟರ್ದು ಅಕ್ಕ, ಬಟ್ಟೆಗೆ ಕಲ್ಲು ನಮ್ಗಾಗಿ ಇಟ್ಟದ್ದು. ಕೊಂಡೋಗೋಣ. 300 ಬಿಲಿಯನ್ಸಿಗೋ ಇರೋ ಮರದ ದಿಮ್ಮಿ. ಚಕ್ಕುಲಿ ಏನು ಇಲ್ಲಿ ನೋಡಿ, ಚಕ್ಕುಲಿ. ಹಾಂ, ನಂಗೆ ಗೊತ್ತಿಲ್ಲ ಅದ್ರ ಹೆಸರು. ನಾಕೊಂದು ಬಸವನ ಹುಳು ಇಲ್ಲಿ ಉಂಟು. ಅದರ ಮೇಟಿಂಗ್ ಎಲ್ಲ ಇದೆಲ್ಲ ಸಿಯಲ್ಲಿ ಇದ್ದದ್ದು ನೋಡಿ. ಇದು ಡೈನೋಸರ್ ಇದಾ? ಐ ಥಿಂಕ್ ಶೆಲ್. ಡೈನೋಸರ್ಸ್ ಎರಾದ್ದು ಸತ್ತು ಬಿದ್ದಿದೆ. ಡೈನೋಸರ್ಸ್ ಕೂಡ ಎಂತಾಯ್ತು? ಅವಳಿಗೆ ಇಲ್ಲ. ಮನುಷ್ಯರಿಗೆ ಅವಳು ಹಾಯ್ ಹೇಳುದಿಲ್ಲ, ಇವುಗಳಿಗೆಲ್ಲ ಹಾಯ್ ಹೇಳ್ತಿದ್ದಾಳೆ. ಇದು ಹೇಗೆ ಅಂತ ಹೇಳಿದ್ರೆ, ಸೀ ವಾಟರ್. ನಾವು ವಾಟರ್ ಅಡಿಯಲ್ಲಿದ್ದೇವೆ, ಮೀನೆಲ್ಲ ನೀರಲ್ಲಿ ತೇಳ್ತಾ ಇದೆ. ಒಂದು ತೊರಕ್ಕೆ ನೋಡಿ. ನಿಮಗೆ ಭೂತಾಯಿ ನೋಡ್ಬೇಕಾ? ನಾನು ಭೂತಾಯಿ ತೋರಿಸ್ತೇನೆ. ದಿಸ್ ಈಸ್ ಭೂತಾಯಿ. ಗುಂಪು ಗುಂಪಾಗಿ ಉಂಟು. ಇದು ಕತ್ತಲಲ್ಲಿ ಸರಿಯಾಗಿ ಬರ್ತಾ ಇಲ್ಲ, ಬಟ್ ಭೂತಾಯಿ. ಇದೆಲ್ಲ ಸಿಂಕ್ ಆಗಿರೋ ಪಾರ್ಟ್ ಶಿಪ್ ಇದು. ಅದರಲ್ಲಿ ನೋಡಿ ಫಿಶ್ಗಳೆಲ್ಲ. ದೇ ಮದಿಮಾಲ್ ಫಿಶ್. ಎಷ್ಟು ಚಂದ ಉಂಟು ಇದು ಫಿಶ್. ಮಾರ್ರೆ ಮನಸ್ಸು ಬರಲಿ. ಪದಾರ್ಥಕ್ಕೆ ತಂದ್ರು ಪ್ರೇಕ್ಷಕರನ್ನು ಬಾಟಲಲ್ಲಿ ಹಾಕಿ ಇಡುದಂತೆ. ಸ್ಟೋರ್ ವ್ಯವಸ್ಥೆ ಹೇಳಿದ್ರೆ ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಯಾವುದೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತೇಳಿ ನೋಡಿ, ಇಷ್ಟೆಲ್ಲ ಟ್ಯಾಬ್ಲೆಟ್ ಮಾಡ್ತಾರೆ. ಸಿಯನಿಗೊಂದು ಕಳಿಸಿದೆ, ಮತ್ತೆ ಇಲ್ಲಿಂದ ಹೋಗ್ಲಿಕ್ಕಿಲ್ಲ. ಎಂಥದ್ದು? ಝೈಲೋಫೋನ್. ಇದು ಹೇಗುಂಟು ಗೊತ್ತುಂಟ? ಹಿಂದೆ ಊರಲ್ಲೆಲ್ಲ ಇತ್ತಲ್ಲ ಅಕ್ಕಿಯನ್ನು ಕುಟ್ಟುದು, ಟಕ ಟಕ ಟಕ. ನೆಕ್ಸ್ಟ್ ಅವರ್ ಮ್ಯೂಸಿಷಿಯನ್ ಈಸ್ ರೆಡಿ ಟು ಪ್ಲೇ ಡ್ರಮ್ಸ್. ಬಾಲ್ದಿಗೆ ಡ್ರಮ್ಸ್. ಮೂರು ಜನ. ಈಗ ನಮ್ಮ ಮ್ಯೂಸಿಷಿಯನ್ ಈಸ್ ರೆಡಿ. ಸಂಗೀತ ಕಚೇರಿ ಪ್ರೇಕ್ಷಾ ಮತ್ತು ಬಲಗದವರಿಂದ. ಈಗ ಸೆಕ್ಯೂರಿಟಿ ಬಂದು ಓಡಿಸ್ತಾನ ಅಂತ ಲಗಂಪ. ಅದಕ್ಕಿಂತ ಮೊದಲು ಬನ್ನಿ ಇಬ್ರು. ಏನು ಇದು ಗುರ್ತುಂಟಾ? ಇದ್ರದ್ದು ಗುರ್ತುಂಟಾ? ಇದು ಗುರ್ತುಂಟಾ? ಸಿಯಾ, ಇದು ನಮ್ಮ ಮನೆಯಲ್ಲಿ ಉಂಟು ಊರಲ್ಲಿ. ನೆಕ್ಸ್ಟ್ ಈ ಸಲ ಹೋದ್ರೆ ತೋರಿಸ್ತೇನೆ ನಿಮಗೆ. ನಮ್ಮ ಅವಸ್ಥೆ ನೋಡಿ, ಇದೆಲ್ಲ ನಮ್ಮ ಮನೆಯಲ್ಲಿ ಉಂಟು. ಇಲ್ಲಿ ಬಂದು ಮ್ಯೂಸಿಯಮಲ್ಲಿ ನೋಡ್ತಾ ಇದ್ದೇವೆ. ಸಿಯಾ ಅಲ್ಲ, ಆ್ಯಕ್ಚುಲಿ ಇದು ಫ್ಯಾಕ್ಟ್. ಇನ್ನು ಫ್ಯೂಚರಲ್ಲಿ ಮಕ್ಕಳಿಗೆ ಮ್ಯೂಸಿಯಮಲ್ಲಿ ನೋಡಿ. ಇದು ಫಾರ್ ಎಕ್ಸಾಂಪಲ್ ಸಿಯನಿಗೆ ನಾನು ಇದನ್ನೆಲ್ಲ ಮ್ಯೂಸಿಯಮಲ್ಲಿ ತೋರಿಸ್ತಿದ್ದೇನೆ. ಇದೆಲ್ಲ ಮನೆಯಲ್ಲಿ ಉಂಟು. ಸಿಯನ ಅಪ್ಪ ಗ್ರೋ ಆಗಿದ್ದಾರೆ ಇದರ ಜೊತೆಗೆ. ಇವಳು ನೋಡಿ ಕುಸ್ತಿ. ಇದು ನೋಡಿ ಕಾಫಿ ಸ್ಮೆಲ್. ಇದರಲ್ಲಿ ಏನು ಇದ್ರದ್ದು ನೋಡಿ ಅಂತೆ ಕಾಫಿ. ಅದಷ್ಟಿಲ್ಲ, ಅದು ಪೈನ್. ಇದು ನೋಡಿ. ಅಲ್ಲ, ಇದೆಂಥ ಅವಸ್ಥೆ. ಇದನ್ನೆಲ್ಲ ಝೂ ಅಲ್ಲಿ ಇಟ್ಟಿದ್ದಾರೆ. ಮೇಲಿಂದ ವ್ಯೂ ಉಂಟು. ಇದು ನೋಡ, ನಾ ಇದಿಲ್ಲೇ ವಾಟರ್ ಲಿಲ್ಲೀಸ್. ಪ್ರೇಕ್ಷಾ ತಿಲಕನನ್ನು ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಂಜಿ ಮಾಡಲಿಕ್ಕೆ ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ ಎಲ್ಲ ಕಡೆ, ಹೋದಲ್ಲಿ ಬಂದಲ್ಲಿ ಎಲ್ಲ. ಹಾಯ್ ಸಿಯಾ. ಸಿಯನಿಗೆ ಆ್ಯಕ್ಚುಲಿ ಪ್ಲಾಂಟ್ಸ್ ಕೂಡ ಅಪರೂಪ, ಅಂದರೆ ಈ ಥರ ಗ್ರೀನರಿ ಎಲ್ಲ. ಸಿಯಾ,
ನಮ್ಮ ಊರಲ್ಲಿ ಇದೇ ಥರ ಇರೋದು ಗೊತ್ತಾಯ್ತಾ. ಆಯ್ நம்ம ஊருக்கு போன ஏத்துல உண்டாவே ಇಂಚಿನಪುರ. ನೋ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇಂಥ ಪ್ಲೇಸ್ ಎಲ್ಲ ನಮ್ಮ ಮನೆಯಲ್ಲಿ ಇರ್ತದೆ. ಇಲ್ಲಿ ನೋಡಿ, ಇದು ಹೇಗೆ ಪ್ಲಾಂಟ್ ಫುಡ್ ಪ್ರಿಪೇರ್ ಮಾಡುತ್ತೆ ಅಂತ ಇಲ್ಲಿ ನೋಡಿ. ಇದು ಕಾರ್ಬನ್ ಡೈಆಕ್ಸೈಡ್ ನೀಡೆಡ್ ಫಾರ್ ದ ಪ್ಲಾಂಟ್. ಕಾರ್ಬನ್ ಡೈಆಕ್ಸೈಡ್, ಅಲ್ಲಿ ವಾಟರ್ ಆ್ಯಂಡ್ ಸನ್ಲೈಟ್. ಇಲ್ಲಿಂದ ಸನ್ಲೈಟ್ ಎಬ್ಸಾರ್ಬ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಯೂಸ್ ಮಾಡಿ ಪ್ಲಾಂಟ್ ಫುಡ್ ಪ್ರಿಪೇರ್ ಮಾಡ್ತದೆ. ದಟ್ ಈಸ್ ಶುಗರ್ ಮತ್ತು ಆಕ್ಸಿಜನ್. ಶುಗರ್ ಪ್ಲಾಂಟ್ ಯೂಸ್ ಮಾಡ್ತದೆ ಅದರ ಶಕ್ತಿಗೆ, ಎನರ್ಜಿ, ಫುಡ್ ಪ್ರಿಪೇರ್ ಮಾಡಲಿಕ್ಕೆ. ಆಕ್ಸಿಜನ್ ಹೊರಗಡೆ ರಿಲೀಸ್ ಮಾಡ್ತದೆ. ಆ ಆಕ್ಸಿಜನ್ ಅನ್ನು ನಾವು ಯೂಸ್ ಮಾಡ್ತೇವೆ. ಕೀಟ ಇನ್ಸೆಕ್ಟಿವೋರಸ್ ಒಂದು ಏನು ಆ್ಯಕ್ಚುಲಿ ಇಲ್ಲಿ ಹೇಗೆ ಹೇಳಿದ್ರೆ ಓದಷ್ಟು ಮುಗಿತಾ ಇಲ್ಲ. ಎಲ್ಲ ಕಡೆ ಓದಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು ನೋಡಿ. ಫೈನಲಿ ನಮಗೆ ರಿಯಲ್ ಆ್ಯನಿಮಲ್ ನೋಡೋ ಭಾಗ್ಯ ಸಿಕ್ತು ನೋಡಿ. ಇದು ಡೆಸರ್ಟ್ ಅಲ್ಲಿರುವ ಸ್ನೇಕ್. ಎಲ್ಲ ಸ್ನೇಕ್ ಇರೋದು, ಬಟ್ ಐ ಡೋಂಟ್ ಲೈಕ್ ಸ್ನೇಕ್ ಅಟ್ ಆಲ್. ಇಟ್ ಈಸ್ Hi. Something different from snake. Lizard. Which lizard? Lizard ಗೆ ಡ್ರೆಸ್ ಹಾಕಿದಾಗಿಲ್ವಾ? ಇತ್ತಿತ್ತಲೆಪ್ಪುನು. ಇದು ನೋಡಿ ನಮ್ಮ ಊರಿನ ಡೋಂಗ್ರು ಕಪ್ಪೆ. ಇದು ಡೋಂಗ್ರು ಕಪ್ಪೆ ಅಲ್ಲ, ಡೋಂಗ್ರು ಕಪ್ಪೆ ದೊಡ್ಡ ಕಪ್ಪೆ. ಬೋರ್ಡ್ ಎಲ್ಲ ಓಪನ್ ಸ್ಪೇಸ್ ಅಲ್ಲಿ ಇದೆ, ಯಾವ ರೀತಿ ಕೇಜ್ ಎಂತ ಇಲ್ಲ. ಅಂದ್ರೆ ಒಬ್ಬಿಯಸ್ಲಿ ಅಲ್ಲಿಂದ ಇಲ್ಲಿಗೆ ಹೋಗ್ಬೋದು. ಇಸ್ ಬೆಸ್ಟ್ ಥಿಂಗ್. ಅದು ಕೂಡ ಫ್ರೀಡಮ್ ಇದೆ. ಹಾಯ್ ಹೇಳ್ತಿದ್ದಾಳೆ ಮನುಷ್ಯರಿಗಲ್ಲ, ಬೋರ್ಡಿಗೆ. ಹಾಯ್ ಪಲ್ಲೆ ಬಂಗಾರಿ. ಹಾಯ್ ಈರಿಗೆ ಹಾಯ್ ಪನ್ಪಿನಿ. ನನಗೆ ಹಸಿವಾಗ್ತಾ ಹೋಗ್ಬೇಕು. ಒಳಗಡೆ ಎಂಟರ್ ಆದ್ರೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಲಿಕ್ಕೆ ಡೋರ್ ಇದು ಎಕ್ಸಾಕ್ಟ್ಲಿ ಆಗ ತುಂಬ ಇದು ಉಂಟು. ನೋಡಿ ಎಷ್ಟು ದೊಡ್ಡದು. ಆ್ಯಕ್ಚುಲಿ ನಾನಲ್ಲಿ ಇದು ಇದೆಲ್ಲ ಡೆಸರ್ಟಲ್ಲಿರುವ ಬೋಗಿ. ಪ್ರೇಕ್ಷಣ ಮತ್ತು ವೇಣು ಫ್ಯಾಮಿಲಿ ಅವರು ಸಿಗ್ತಾರೆ ನೋಡಿ ಇಂಟ್ರೆಸ್ಟ್ ಅಲ್ಲಿ. ಸಿಯ ತಗೊಂಡಿಲ್ಲ. ಫೈನಲಿ ನನ್ಗೊಂದು ಆಸೆ ಇತ್ತು ಸಿಯನಿಗೆ ಝೂ ಹಾಕೊಂಡು ಬರ್ಲಿಕ್ಕೆ ಅಂತ, ಸಿಕ್ಕಿತ್ತು. ನೋಡ್ತಾ ಇದ್ದಾಳೆ ನೋಡಿ, ಅಷ್ಟು ಇಂಟ್ರೆಸ್ಟ್ ಇಲ್ಲಿ. ಪ್ರೇಕ್ಷಣ ತಮ್ಮ ಯಬ್ಬಾ ಬೆಕ್ಕನ್ನು ಝೂ ಅಲ್ಲಿ ಇಟ್ಟಿದ್ದಾರೆ. ಇದನ್ನು ನೋಡ್ಲಿಕ್ಕೆ ನಾವು ಇಲ್ಲಿ ಬರ್ತೀವಿ. ನಮ್ಮ ಅವಸ್ಥೆ ನೋಡಿ, ಮನೆಯಲ್ಲಿ ಸಾಗುವ ಬೆಕ್ಕನ್ನು ನಾವೀಗ ಝೂ ಅಲ್ಲಿ ಬಂದು ನೋಡ್ತಾ ಇದ್ದೇವೆ. ಅದರ ಫೋಟೋ ವಿಡಿಯೋ ಬೇರೆ. ಎಲ್ಲರೂ ಫೋಟೋ ವಿಡಿಯೋ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಮನೇಲಿ ಸಾಕ್ತೇವೆ ಅಂತೇಳಿ. ಇದು ಕೂಡ ಬೆಕ್ಕುವಾ ಏನು? ಇಲ್ಲಿ ನೋಡಿ ಮೇಲೆ ಆರಾಮ್ಸೆ ಹಾರಾಡ್ತಾ ಉಂಟು. ವೇಣು, ಇಷ್ಟ ಆಯ್ತಾ ಪ್ಲೇಸ್? ಏನು ಈ ಪ್ಲೇಸಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಹಾಂ, ಏನು ಇಷ್ಟ ಆಯ್ತು ಅಂತ ಹೇಳಿದ್ರೆ, ವೇಣುನ ತಮ್ಮ ಸಿಕ್ಕಿದ, ಪ್ರೇಕ್ಷಣ ತಮ್ಮ ಸಿಕ್ಕಿದ್ದು. ನನಗೂ ವೇಣುನ ತಮ್ಮನಿಗೂ ಸಂಬಂಧ ಇಲ್ಲ. ನಮಗೆ ದೊಡ್ಡ ಜಗಳ ಆಗಿದೆ. ನನ್ನ ಫ್ಯಾಮಿಲಿ ಹೇಳಿದ್ರೆ ವೇಣು ಪ್ರೇಕ್ಷಣಿಗೂ ಕೂಡ ರಿಲೇಟಿವ್. ನೋಡಿ ನನ್ನ ಫ್ಯಾಮಿಲಿ ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇರೋದು ಯಾರು ನೋಡಿ, ಅದರಲ್ಲೇ ಗೊತ್ತಾಗ್ತಿದ್ದು. ನೈಟ್ ಆನಿಮಲ್ ಇಲ್ಲಿ ಖಾಲಿ ಬೆಕ್ಕುಗಳನ್ನು ಇಟ್ಟಿದ್ದಾರೆ. ಅವಸ್ಥೆ. ವೈಟ್ ಟೈಲ್ಡ್ ಮುಂಗು. ಇಲ್ಲಿ ಕೂಡ ಸ್ಮಾಲ್ ಸ್ಪಾಟೆಡ್ ಜೆನೆಟಿಕ್ಸ್ ಅಂದ್ರೆ ನೋಡ್ಲಿಕ್ಕೆ ಬೆಕ್ಕು ತರ ಉಂಟು. ಇದು ನ್ಯಾಚುರಲ್ ಹ್ಯಾಬಿಟೇಟ್ ಆಗಿರಬೇಕು. ಇದು ಓಪನ್ ಸ್ಪೇಸ್ ಇದೆ, ಝೂ ಅಲ್ಲ ಹೊರಗಡೆ. ಇದು ಒಳ್ಳೆ ಪ್ಲೇಸ್. ಆ್ಯಕ್ಚುಲಿ ನಾವು ಗ್ಲಾಸ್ ಒಳಗಡೆ ನಿಂತು ನೋಡ್ತಾ ಇದ್ದೇವೆ, ಇವುಗಳು ಫ್ರೀ ಆಗಿದೆ.
ಇಲ್ಲಿ ನೋಡಿ ಎಷ್ಟು ಓಪನ್ ಸ್ಪೇಸ್ ಅಲ್ಲಿ ಆನಿಮಲ್ಸ್ ಇದೆ. ಈ ಪ್ರಗತಿ ಅಕ್ಕನ ಫ್ಯಾಮಿಲಿ ಅವ್ರು ನಮ್ಗೆ ಸಿಕ್ಕಿದ್ರು. ಫೈನಲಿ ನಮ್ಗೆ ಪ್ರಗತಿ ಅಕ್ಕನ ಫ್ಯಾಮಿಲಿ ಅವ್ರು ಸಿಕ್ಕಿದ್ರು. ಎಲ್ರ ಆಗದಿಂದ ಕಾಯ್ತಾ ಇದ್ರಲ್ಲ. ನಂಗೆ ಎಲ್ಲಕ್ಕಿಂತ ಇಷ್ಟ ಆದ ಪ್ಲೇಸ್ ಇದು. ಯಾಕಂದ್ರೆ ಎಲ್ಲರೂ ನೋಡಿ ಈ ಬಾಕ್ಸ್ ಒಳಗೆ ಕೂತ್ಕೊಂಡು ಹೊರಗಡೆ ಆನಿಮಲ್ ಫ್ರೀ ಆಗಿರೋದನ್ನ ನೋಡ್ತಾರೆ. ಮಂಗನಿಂದ ಮಾನವ. ಪ್ರಗತಿ ಅಕ್ಕ ಲಾಸ್ಟ್ಗೆ ಸುಸ್ತಾಗಿ ಹೇಗೆ ಕೂತಿದ್ದಾರೆ ನೋಡಿ. ಊಟ ಹಾಕೋದಾಗೆ ಉಂಟು 4 ದಿನದಿಂದ. ಅಲ್ಲ ಬಟ್ ಶೀತ ಎಲ್ಲ ಹೆವಿ ಆಗಿರ್ತದೆ. ಇದೆಲ್ಲ ಉಂಟಲ್ಲ ಊಟ ಎಲ್ಲ ಉಂಟು. ಒಳಗಡೆ ಒಮ್ಮೆ ಉತ್ತರ ಪೂಜೆ ಆಯ್ತು. ಈಗ ಐಸ್ ಕ್ರೀಮ್ಗೆ ಬಂದ್ವಿ. ನೋಡಿ ಎಂಕ ಮಾಡು. ಬಂದಂಗಿಲ್ಲ